ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವಯ್ಯ, ನಿಮಗೆ ಇಷ್ಟ ಬೇಗ ಮರು ಶುರು ಆಯ್ತಾ? ಯಾಕವಸ್ಥೆ? ನಾನೇನ್ ಮಾಡ್ತೀವಿ? ಮತ್ತೆ ನಾನು ನಿಮ್ಗೆ ಹೇಳಿದ್ದಲ್ವಾ ಮಾವಯ್ಯ, ನಿಮ್ ನೆಕ್ಸ್ಟ್ ಟ್ರೀಟ್ಮೆಂಟ್ ಡೇಟ್ ಯಾವಾಗ ಅಂತ. ಇಷ್ಟ ಬೇಗ ಮರ್ತು ಬಿಟ್ರಾ? ಹೌದು, ನಿಮ್ಗೆ ಯಾವ ಡಾಕ್ಟರು ಮೆಡಿಸಿನ್ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರು? ಅಲ್ಲವಾ, ನಾನು ಏನು ಕೇಳಿದೆ ಅಂತ ನೀನು ಹಿಂಗೆ ಮಾತಾಡ್ತಿದ್ಯಾ? ಮುಂದಿನ ತಿಂಗಳು 26ನೇ ತಾರೀಕಿಗೆ ನಾವು ಆಸ್ಪತ್ರೆಗೆ ಹೋಗ್ಬೇಕು. ಡಾಕ್ಟರ್ ಅದೇನೋ ಪರೀಕ್ಷೆ ಮಾಡ್ತಾವ್ರೆ. ಅದ್ರಾಗೆಲ್ಲ ಸರಿ ಬಂದರೆ ಇನ್ಮ್ಯಾಕೆ ನಾನು ಗುಳಿಗೆನೇ ತಗೊಳಂಗಿಲ್ಲ ಅಂತ ಡಾಕ್ಟ್ರ್ ಹೇಳವ್ರೆ. ನನಗೆ ಗೆಪ್ತಿಗೈತೆ. ಮಾವಯ್ಯ ಎಲ್ಲ ಸರಿಯಾಗಿ ಹೇಳ್ತಿದಾರಲ್ಲ, ಮತ್ತೆ ಈ ರಾಧಾ ಯಾಕೆ ಹಿಂಗಂದ್ಲು? ಯಾಕವಸ್ಥೆ? ಏನಾಯ್ತು? ಏನಿಲ್ಲ ಮಾವಯ್ಯ, ನಿಮ್ಗೆ ನೆನಪಿದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡ್ತಿದ್ದೆ ಅಷ್ಟೆ. ನಾನು ಯಾಕೆ ಹಿಂಗೆ ಹೇಳಿದೆ ಅಂತ ತುಂಬ ಯೋಚನೆ ಮಾಡಬೇಡ. ಆದಷ್ಟು ಬೇಗ ನಿಮಗೆ ಎಲ್ಲ ಗೊತ್ತಾಗತ್ತೆ. ಸಾನಾ, ಈ ಪ್ಲೇಟ್ ತೆಗಿಯಮ್ಮ. ಬಂದೆ ಅಣ್ಣ. ಕೊಡಬೇಕಾ? ಬೇಡ. ಸಹನಾ, ಬರಮ್ಮ ಇಲ್ಲಿ. ಮೊಸರು ಬಜ್ಜಿ ಖಾಲಿ ಆಗಿದೆ, ನಾನು ಹೋಗಿ ಮೊಸರು ತಗೊಂಡ್ಬರ್ತೀನಿ. ಹೆಚ್ಚುತ್ತಾರೆ ಸಾಕಮ್ಮ. ಅಣ್ಣ, ಸಹನಾ, ಯಾರಾದರೂ ಹಾಫ್ ರೈಸ್ ಬಾತ್ ಕೇಳಿದ್ರೆ ಇಲ್ಲಿ ನೋಡಮ್ಮ, ಇದ್ರಲ್ಲಿ ಕೊಡಮ್ಮ. ಆಮೇಲೆ ಫುಲ್ ಕೇಳಿದ್ರೆ ಇದ್ರಲ್ಲಿ ಕೊಡಬೇಕು. ಗೊತ್ತಾಯ್ತಾ? ಸಮಸ್ಪುಡಿ ಅಣ್ಣ, ನನಗೆ ಗೊತ್ತಾಗ್ಲಿಲ್ಲ. ನಮ್ಮ ಕಡೆ ಇದೆಲ್ಲ ಇಲ್ಲ. ಹೊಟ್ಟೆ ತುಂಬ ಊಟ ಹಾಕಿ ರೂಢಿ. ಇಲ್ಲಿ ಹಂಗೆಲ್ಲ ಮಾಡಕ್ ಆಗೋದಿಲ್ಲಮ್ಮ. ಎಲ್ಲ ಲೆಕ್ಕಾಚಾರದ ಬದುಕು, ಹಂಗೆ ನಡ್ಕೋಬೇಕು. ಸರಿ ಅಣ್ಣ. ಇದು ಆಪು, ಇದು ಪುಲ್ಲು ಅಲ್ವೇ? ಸರಿ ಅಮ್ಮ, ನೀನೇನು ಹಚ್ತಿದ್ಯಲ್ಲ, ಹಚ್ಚು, ನಾನು ನೋಡ್ಕೋತೀನಿ. ಅಕ್ಕ ಯೋಳ್ಸಮ್ಮ. ನನ್ನ ಹೆಸರು ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅದು ಅದು ನಿಮ್ಗೆ ಏನ್ ಬೇಕು ಅಂತ ಕೇಳ್ದೆ. ಹೌದಾ, ಸರಿ ಅಕ್ಕ, ನಾನೇ ಏನೋ ತಪ್ಪಾಗಿ ಕೇಳಿಸ್ಕೊಂಡಿರ್ಬೇಕು. ಕಾಲೇಜ್ಗೆ ಟೈಮ್ ಆಯ್ತು, ಒಂದ್ ಪ್ಲೇಟ್ ಇಡ್ಲಿ ಪಾರ್ಸಲ್ ಕೊಡಿ. ವಡೆ ಪಾರ್ಸಲ್ ಮಾಡ್ಲಮ್ಮ? ಹಾ. ಪರೀಕ್ಷೆ ಆಯ್ತಾ ನಾವೇ? ಇಷ್ಟೊಂದು ಆತ್ರದಾಗಿದ್ಯಾ? ಎಕ್ಸಾಮ್ ಈ ಮಂತ್ ಅಲ್ಲೇ ಇದೆ ಅಕ್ಕ, ಆದ್ರೆ ನಾನ್ ಆತ್ರವಾಗಿರೋದು ನಮ್ ಕಾಲೇಜ್ ಬಸ್ ಎಲ್ಲಿ ಬಿಟ್ಟೊಂಟೋಗ್ಬಿಡುತ್ತೆ ಅಂತ ಭಯ. ನಮ್ಮ ಸುಮ್ಮಂಗೂ ಪರೀಕ್ಷೆ ಇರ್ಬೋದು. ಪಾಪ ನನ್ನ ಯೋಚನೆನಾಗೆ ಪರೀಕ್ಷೆನ ಹೆಂಗ್ ಬರೀತಾಳೋ ಏನೋ. ಯೋನವಿ, ನೀನು ಇನ್ನು ಕಸ ಗುಡಿಸ್ಕೊಂಡು ನೀನು ಹಿಂಗೆ ಮೆಸ್ನ ಕಸ ಗುಡಿಸ್ಕೊಂಡಿದ್ರೆ ಇಲ್ಲೇ ಇದ್ಬಿಡ್ತೀಯ. ನಾಳೆಯಿಂದ ಕಾಲೇಜ್ಗೆ ಹೋಗು. ಅವ್ವ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೋಗ್ತೀನಿ. ಅಲ್ಲ ಕೊಸೆ, ರೂಪೇಶ ಮಗಳಿಗೆ ಪರೀಕ್ಷೆ ಐತೆ ಅಂತ ಆಯ್ತಾ? ಹೌದು, ಎಕ್ಸಾಮ್ ದಿನ ಹೋಗ್ಬಿಟ್ಟು ಎಕ್ಸಾಮ್ ಬರ್ದು ಬರ್ತೀನಿ. ಪಾಠನೇ ಕೇಳ್ತಿಲ್ಲ, ಅದೆಂತ ಪರೀಕ್ಷೆ ಬರೀತೀಯ ನೀನು? ಅವ್ವ, ಕಾಲೇಜಿಗೆ ಹೋದ್ರು ಪಾಠ ಕೇಳಕ್ ಮನ್ಸಾಗಲ್ಲ. ಹೌದು,
ನನಗೂ ಮನಸ್ಸಿಲ್ಲ ಅಂತ ಮೂಲೆಗೆ ಕೂತ್ಕೊಂಡಿದ್ದೆ. ನೀವು ಅಕ್ಕಂಗಿರಿಬ್ರು ಬಂದು ನನಗಿರೋದೇ ಒಬ್ಳ ಅವ್ವ ಹಂಗೆ ಹಿಂಗೆ ಅಂತ ಹೇಳಿ ನಿಮ್ಮ ಮಾತನ್ನ ನಾನು ಕೇಳೋಂಗೆ ನೀವು ಮಾಡಿಲ್ವೇ? ಪುಟಮೆ, ನಮಗೂ ನಿನ್ನ ಕಷ್ಟ ಅರ್ಥ ಆಯ್ತದೆ. ಸಹನ ಇದ್ದಿದ್ರೆ ನಿನ್ನ ಒಬ್ಬನೇ ಹೇಳಕ್ಕೆ ಬಿಡ್ತಿದ್ಲಾ? ಅಲ್ಲವ್ವ, ನಾನು ಕಾಲೇಜಿಗೆ ಹೋದ್ರೆ ನೀನು ಒಬ್ಳೇ ಆಗ್ಬಿಡ್ತೀಯಲ್ಲ. ನಾನು ಹೆಂಗೆ ಒಂಟಿ ಆಯ್ತೀನವಿ? ನಾವೆಲ್ಲ ಇರ್ತೀವಲ್ಲ ಸುಮ್ಮ. ನಿಮ್ಮ ಅವ್ವನ್ಗೆ ಮಗಳು ಕಳ್ಕೊಂಡಿರೋ ನೆನಪೇ ಬರಬಾರ್ದು, ಹಂಗೆ ನೋಡ್ಕೋತೀವಿ. ನಾನು ಯಾಕೆ ಬಂದೀವನಿ ಅಂತ ನೋಡ್ತಾ ಇದ್ದೀರಾ? ಪುರ್ಸಿ ಪರೀಕ್ಷೆ ಇದೆ ಅಂತ ಹೇಳ್ತಿದ್ದ. ಪಾಪ ಸುಮ್ಮನೆ ಗೊತ್ತಾಯ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಮನೆನಾಗೆ ಸಾವನ್ ಸುತ್ಕ ಇನ್ನೂ ಕಳ್ದಿಲ್ಲ. ಪಾಪ ನೀನ್ತಾನ ಅದು ಹೆಂಗೆ ಓದ್ಕಂತೀಯೋ. ಪರವಾಗಿಲ್ಲ ಪುಟ್ಟಕ್ಕ, ನೀನು ಮಗಳಿಗೆ ಬುದ್ಧಿ ಹೇಳೋ ತಕ್ಕ ಬಂದಿದ್ಯಾ. ನಾನೇನೋ ನೀನಿನ್ನೂ ಮೂಲೆ ಕುತ್ಕೊಂಡು ಅಳ್ತಾ ಇರ್ತೀಯ ಅನ್ಕೊಂಡು ಬಂದೆ. ಪುಟ್ಟಕ್ಕ, ಕಾರ್ಯಕ್ಕೆ ನನ್ನ ಸಹಾಯ ಬೇಕಿದ್ರೆ ಕೇಳು. ಪಾಪ ಹುಡುಗಿ ಮುತ್ತೈದಾಗ ಹೋಗೋಳೆ. ನಮಗೂ ಹೊಸಿ ಕಾರ್ಯ ಮಾಡಿದ ಪುಣ್ಯ ಸಿಗ್ಲಿ. ನಾನು ಇನ್ನು ಬರ್ತೀನಿ. ಸದ್ಯ ಏನು ಕಿತಾಪತಿ ತೆಗೆದೆ ಬೇಗನೆ ಹೊಂಟ್ಬಿಟ್ಲು. ಇದೇ ಒಳ್ಳೆ ಸಮಯ, ಎಲ್ಲರೂ ಮಿಸ್ನಾಗವ್ರೆ. ಕ್ಷಮೆ, ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದ್ಬಿಡ್ತೀನಿ. ಒತ್ತಾರೆ ಸುಮ್ಮನೆ ಕಾಲೇಜಿಗೆ ಬಿಡ್ಬೇಕಲ್ಲ. ಆ ಭಯ್ಯ ಹೇಳಿ ಗೊತ್ತಾಯ್ತಾ? ಹೋಗು, ಪುಸ್ತಕ ಜೋಡಿಸ್ಕೋ. ಹೋಗವಿ. ಸಾನ, ಇಲ್ಲೇ ನಮ್ಮ ಗೋಡನ್ ಇದೆ. ನಮ್ಮ ಹೋಟ್ಲಿಗೆ ಬೇಕಾಗಿರೋ ದಿನಸಿ ಸಾಮಾನೆಲ್ಲ ಅಲ್ಲೇ ಸಿಗುತ್ತೆ. ಚಿಕ್ಕದು ಅಡ್ಜಸ್ಟ್ ಮಾಡ್ಕೊ. ಅಲ್ಲೇ ಬಾತ್ರೂಮು ಇದೆ, ನೀರು ಯಾವಾಗಲೂ ಬರ್ತಾ ಇರುತ್ತೆ. ನಿನಗೆ ಯಾವ ಭಯನೂ ಬೇಡ, ಆರಾಮಾಗಿರ್ಬೋದು. ಆಯ್ತಕ್ಕ. ಅಲ್ಲಿ ಹಾಸ್ಕೊಳಕ್ಕೆ ಓದ್ಕೊಳಕ್ಕೆ ಎಲ್ಲ ಇದೆಯಮ್ಮ. ಏನಾದರೂ ಇದ್ರೆ ಫೋನ್ ಮಾಡಮ್ಮ. ನಂತೂ ಫೋನ್ ಇಲ್ಲ ಅಕ್ಕ. ಎಲ್ಲ ಅನುಕೂಲ ಆಯ್ತಲ್ಲ, ಪರವಾಗಿಲ್ಲ ಬಿಡಿ. ಆದರೂ ಸಮಯ ಅಂತ ಬಂದಾಗ ಫೋನ್ ಇರಬೇಕಮ್ಮ. ನನ್ನ ಹತ್ರ ಹಳೆ ಫೋನ್ ಇದೆ, ಅದನ್ನು ಬೇಕಾದ್ರೆ ರೀಚಾರ್ಜ್ ಮಾಡಿ ಕೊಡ್ತೀನಿ. ಆಯ್ತಕ್ಕ. ಬೇಗ ಹಾಕ್ಬಿಟ್ಟು ಬೇಗ ತಗೊಂಡೋಗಿ ಮಲ್ಕೊ. ನಾನು ಹೇಳಿದ ಕೆಲಸ ಆಯ್ತಾ? ನೀನು ಹೇಳ್ದಂಗೆ ನನ್ನ ಸೌತಿ ಮನೆನಾಗೆ ಪತ್ರ ನಿಟ್ಟಿವ್ನಿ. ಯಾರಿಗೂ ಗೊತ್ತಾಗಿಲ್ಲ ತಾನೆ? ಇಲ್ಲ ರಾಧಾ, ನೀನು ಹೇಳಿದ ಕೆಲಸನ ನಾನು ಮಾಡೀನಿ. ನಿನ್ನ ಮಾತನಾಗ ನೀನು ನಡ್ಕೋಬೇಕು. ಖಂಡಿತವಾಗ್ಲೂ ಉಳಿಸ್ಕೋತೀನಿ. ಆ ಸ್ನೇಹ ಸಹನ ಅವ್ರ ಮನೆ ಮುಂದೆ ನಿಮ್ಮ ಕಪಾಳ ಕೊಡಿದ್ರು. ನೀವು ಅವ್ರ ಕಪಾಳ ಕೊಡಿಯೋದನ್ನ ಇಡೀ ಊರೇ ನೋಡಬೇಕು, ಹಾಗೆ ಮಾಡ್ತೀನಿ. ರಾಧಾ, ಈ ಪತ್ರ ಅಟೆಲ್ಲ ಕೆಲಸ ಮಾಡ್ತೈತೆ ಅಂತ್ಯಾ? ಸಮಯ ಬರಲಿ, ಎಲ್ಲ ನಿಮಗೆ ಅರ್ಥ ಆಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.